ನವಣೆ ಅಂಬಲಿನ ಮಾಡ್ತಾಯಿದ್ದೀವಿ. ನವಣೆ ರವೆ, ನವಣೆ ಅವಲಕ್ಕಿ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾವಯವ ಪದಾರ್ಥದ ನವಣೆ ಅಕ್ಕಿ ನಿಮಗೆ ಸಿಗುತ್ತೆ. ಮೊಸರು ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. 1 ಟೀ ಕುಡಿಯೋ ಲೋಟ ಆಗೋವಷ್ಟು ಅಕ್ಕಿನ ಈ ರೀತಿ ರಾತ್ರಿಯೇ ತೊಳೆದು ನೆನೆಸಿಟ್ಕೋಬೇಕು. ನಿಮಗೆ ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಬರೋದಿಲ್ಲ. 1 ಲೋಟಕ್ಕೆ 8ರಿಂದ 10 ಲೋಟ ಆಗೋವಷ್ಟು ನೀರನ್ನ ಹಾಕಿ ರಾತ್ರಿಯೇ ನೆನೆಸಿಡಿ. ಈಗ ಬೆಳಗ್ಗೆ ಸ್ಟವ್ ಆನ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಬಿಡಿ. ಕೊರಲೆ ಮತ್ತು ಆರ್ಕಾಗಿಂತ ಒಂದು 5 ನಿಮಿಷ ಹೆಚ್ಚಿಗೆ ಟೈಮ್ ತೊಗೊಳುತ್ತೆ ಅಷ್ಟೇ. ಕುಕ್ಕರಿಗೆ ಹಾಕಬೇಡಿ, ಈ ರೀತಿ ಸ್ಟೀಲ್ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬ್ಲಡ್ ಕಡಿಮೆ ಇದೆ ಅನ್ನೋರಿಗೆ ಸತ ನವಣೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗೆ ಈ ಮಿಲೆಟ್ಟಲ್ಲಿ ಒಂದು 10% ಇನ್ನೂ ಬೇಗ ವೆಯ್ಟ್ ಲಾಸ್ ಮಾಡ್ಬೋದು ನೀವು. ಆಮೇಲೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸತ ಚರ್ಮ ಕಾಯಿಲೆಗಳಿಗೆ ಸತ ನವಣೆ ತುಂಬಾ ಒಳ್ಳೆಯದು. ನಾನಿದರಲ್ಲಿ ಬೇರೆ ಬೇರೆ ತಿಂಡಿಗಳನ್ನು ಮಾಡಿದ್ದೀನಿ. ನನ್ನ DY ಕುಕ್ಕಿಂಗ್ ವ್ಲಾಗ್ನಲ್ಲಿ ನೀವು ಸರ್ಚ್ ಮಾಡ್ಬೋದು. ಮಿಲೆಟ್ಸಲ್ಲಿನೇ ತಿಂಡಿ ಮಾಡಿದ್ದೀನಿ, ಹೋಗ್ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇದೇ ಥರ ಮೋರ್ ವಿಡಿಯೋಗಳಿಗೆ DY ಕುಕ್ಕಿಂಗ್ ವ್ಲಾಗ್ನ ಫಾಲೋ ಮಾಡಿ. ಈ ರೀತಿ ಒಂದು 15 ನಿಮಿಷಕ್ಕೆ ಆರಾಮಾಗಿ ಈ ರೀತಿ ಬೆಂದೋಗುತ್ತೆ. ಬಿಸಿ ಇದ್ದಾಗ ತಿನ್ನಬೇಡಿ, ತಣ್ಣಗಾದ ನಂತರ ಮೊಸರು ಹಾಕ್ಕೊಂಡು ತಿನ್ನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ ಯು.